ಹಾಯ್ ಬ್ಯೂಟಿಫುಲ್ ಡಿವೈನ್ ಸೋಲ್, ವೆಲ್ಕಮ್ ಟು ಸಿಲ್ವರ್ ಲೈನ್. ಇವತ್ತು ಪಿಕೆ ಫೈಲ್ ರೀಡಿಂಗ್ ಇದೆ. ಇದು ಚೈತ್ರ ನವರಾತ್ರಿ ಮಾರ್ಚ್ 30ರಿಂದ ಏಪ್ರಿಲ್ 7ರ ತನಕ. ಸೊ ಇದು ಚೈತ್ರ ನವರಾತ್ರಿ ನಿಮ್ಗೆ ನವದುರ್ಗ ಕಡೆಯಿಂದ ಏನು ಆಶೀರ್ವಾದ ಬರ್ತಾ ಇದೆ ಅಂತ ಹೇಳಿ ನೋಡುವ. ಇದು ಸ್ಮಾಲ್ ರೀಡಿಂಗ್ ಇರ್ತದೆ. ಸೊ ಸಬ್ಸ್ಕ್ರೈಬರ್ ಲೈಕ್ ಮಾಡಿದವರಿಗೆ ಸ್ಪೆಷಲ್ ಥ್ಯಾಂಕ್ ಯು. ಟೈಮ್ ಸ್ಟಾಂಪ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ಫೈಲ್ ನಂಬರ್ 1 ರೆಡ್ ಕಾರ್ನೆಲಿಯನ್. File number 2 citrine. File number 3 black tourmaline. ಈ ಸ್ಟೋನ್ ಇಂದ ಅಥವಾ ಕಲರ್ ಇಂದ ಚಾಯ್ಸ್ ಮಾಡಬಹುದು, ನಿಮ್ಗೆ ಯಾವ್ದು ಬೇಕಾದ್ರೂ. 1 2 3 ಫಸ್ಟ್ ಕಾರ್ಡ್ ತೆಗೆದಿದ್ದೇನೆ. ಚೈತ್ರ ನವರಾತ್ರಿಯ ನವದುರ್ಗೆಯರ ಬ್ಲೆಸ್ಸಿಂಗ್ಸ್ ಏನಿದೆ ಅಂತ ಹೇಳಿ ನೋಡುವ. File number 1, file number 2, file number 3. Bottom of the deck, ಭದ್ರಕಾಳಿ, blessings of spiritual awareness. ನಿಮ್ಗೆಲ್ರಿಗೂ ಒಂದು ಜನರಲ್ ಮೆಸೇಜ್, ಒಂದು ಸ್ಪಿರಿಚುವಲ್ ಅವೇರ್ನೆಸ್ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ ಭದ್ರಕಾಳಿ ಮಾತೆಯಿಂದ. ಇನ್ನೊಂದು ದುರ್ಗಾದೇವಿಯ ಮೆಸೇಜ್ ತೆಗೆದಿದ್ದೇನೆ. ಫೈಲ್ ನಂಬರ್ 1, ಫೈಲ್ ನಂಬರ್ 2, file number 3. Bottom of the deck, Bharat Mata, blessings of social support and protection from social political or religious issues. ನಿಮ್ಗೆ ಇಲ್ಲಿ ಭಾರತ್ ಮಾತಾ ಬಂದು ಪ್ರೊಟೆಕ್ಷನ್ ಮತ್ತೆ ಸಪೋರ್ಟ್ ಕೊಡ್ತಿದ್ದಾರೆ. ಸೋಷಿಯಲ್ ಅಥವಾ ಪೊಲಿಟಿಕಲ್ ಅಥವಾ ರಿಲಿಜಿಯಸ್ ಇಶ್ಯೂಸ್ ಇರ್ಬೋದು. ಅದರಿಂದ ಏಂಜಲ್ ಮೆಸೇಜ್ ತೆಗಿತಾ ಇದ್ದೇನೆ ಕಾಸ್ಮಿಕ್ ಇನ್ಸೈಟ್ಸ್ ಇಂದ. ಒಂದೊಂದು ಸ್ಮಾಲ್ ರೀಡಿಂಗ್ ಇರ್ತದೆ. ಇದು ಜನರಲ್ ರೀಡಿಂಗ್ ಆಸ್ ಎ ಗೈಡೆನ್ಸ್ ಆಗಿ ತಕೊಳ್ಳಿ. ಈ ನವದುರ್ಗೆಯರು ನಿಮ್ಗೆಲ್ರಿಗೂ ಒಳ್ಳೇದು ಮಾಡ್ಲಿ ಅಂತ ಹೇಳಿ ನಾನು ಯೂನಿವರ್ಸ್ ಹತ್ರ ಪ್ರಾರ್ಥನೆ ಮಾಡ್ತಿದ್ದೇನೆ. ಇದು ಫೈಲ್ ನಂಬರ್ 1, ಫೈಲ್ ನಂಬರ್ 2, ಫೈಲ್ ನಂಬರ್ 3. ಏರ್ ಸೈನ್ ಜೆಮಿನಿ, ಲಿಬ್ರಾ, ಎಕ್ವೇರಿಯಸ್. ಮಹಾದೇವನ ಕಡೆಯಿಂದ ಒಂದು ಮೆಸೇಜ್ ನಿಮ್ಗೆ ಶಿವ ಒರಾಕಲ್ ಕಾರ್ಡ್ ಇಂದ. ಫೈಲ್ ನಂಬರ್ 1, ಫೈಲ್ ನಂಬರ್ 2, ಫೈಲ್ ನಂಬರ್ 3. ಬಾಟಮ್ ಆಫ್ ದ ಡೆಕ್, ಶಿವ ಜಾಪ್, harness the power of Rudra mantra, embrace the practice of Shiva jap, especially the power mantra Om Namo Bhagavate Rudraya as a means to fulfill your desires. ಇಲ್ಲಿ ನಿಮ್ಗೆ ಮಹಾದೇವ ಬಂದು ಹೇಳ್ತಾರೆ ಓಂ ನಮೋ ಭಗವತೆ ರುದ್ರಾಯ ಹೇಳಿ, ಇದು ನಿಮ್ದು ನಿಮ್ಮ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ತದೆ ಅಂತ ಹೇಳ್ತಿದ್ದಾರೆ. ಈ ಮಂತ್ರ ನೀವು ಜಪ ಮಾಡಬೇಕು ಅಂತ ಹೇಳಿ. ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೇನೆ. ವೆಲ್ಕಮ್ ಟು ಫೈಲ್ ನಂಬರ್ 1. ಯಾರಿ ರೆಡ್ ಕಾರ್ನೆಲಿಯನ್ ಚಾಯ್ಸ್ ಮಾಡಿದ್ದೀರಾ, ನಿಮ್ಗೆ ಚೈತ್ರ ನವರಾತ್ರಿ ನವದುರ್ಗರ ಕಡೆಯಿಂದ ಏನು ಆಶೀರ್ವಾದ ಬರ್ತಾ ಇದೆ ಅಂತ ಹೇಳಿ ನೋಡುವ. ಇದು ಜನರಲ್ ರೀಡಿಂಗ್. ಬ್ಲೆಸ್ಸಿಂಗ್ಸ್ ಲಾಸ್ಟಿಗೆ ತೆಗಿತೇನೆ. ಫಸ್ಟ್ 1, ಫೈಲ್ 1 ಸೆಲೆಕ್ಟ್ ಮಾಡಿದವರಿಗೆ ಅರ್ಧನಾರೀಶ್ವರ್, ಶಿವ ಅಂಡ್ ಪಾರ್ವತಿ, ಎ ಡಿವೈನ್ ಬ್ಲೆಸ್ಸಿಂಗ್ಸ್ ಆಫ್ ಹ್ಯಾಪಿನೆಸ್ ಅಂಡ್ ಹಾರ್ಮನಿ. ನಿಮ್ಗೆ ಇಲ್ಲಿ ಅರ್ಧನಾರೀಶ್ವರ ಬಂದಿದ್ದಾರೆ, ಶಿವ ಪಾರ್ವತಿ ಶಿವಶಕ್ತಿ ಇಲ್ಲಿ ಬಂದಿದ್ದಾರೆ. ನಿಮ್ಗೆ ಅವರು ಹ್ಯಾಪಿನೆಸ್ ಮತ್ತೆ ಹಾರ್ಮನಿ ಕೊಡ್ತಾ ಇದ್ದಾರೆ. ಇನ್ನೊಂದ್ರಲ್ಲಿ ಯಾವ್ದು ಬಂದಿದೆ ನೋಡುವ. ಸಿದ್ಧಿದಾತ್ರಿ, your manifestation will become a reality. Expect miracles.
ನೀವೇನು ಇಷ್ಟ ತನಕ ನೀವು ಪ್ರಾರ್ಥನೆ ಮಾಡ್ತಿರ್ಬೋದು, ಮ್ಯಾನಿಫೆಸ್ಟೇಷನ್ ಮಾಡ್ತಿರ್ಬೋದು, ಅದೀಗ ರಿಯಾಲಿಟಿಗೆ ಬರ್ತಾ ಇದೆ. ಸೊ ಮಿರಾಕಲ್ ಎಕ್ಸ್ಪೆಕ್ಟ್ ಮಾಡಿ ಅಂತ ಹೇಳ್ತಾರೆ. ಚಮತ್ಕಾರಗಳು ನಡೀಬಹುದು, ನಿಮ್ ಲೈಫ್ ಅಲ್ಲಿ ಹ್ಯಾಪಿನೆಸ್ ಮತ್ತೆ ಹಾರ್ಮನಿ ಬರ್ತಾ ಇದೆ ಅಂತ ಹೇಳಿ ನವದುರ್ಗಿಯರು ಹೇಳ್ತಿದ್ದಾರೆ. ಸಿದ್ಧಿದಾತ್ರಿ ಅಮ್ಮ ಬಂದಿದ್ದಾರೆ ಇಲ್ಲಿ, ಅರ್ಧನಾರೀಶ್ವರ. ಸ್ವಲ್ಪ ಕ್ಲಾರಿಫೈ ಮಾಡ್ತೇನೆ. ನಂಬರ್ 1 ಹೆರೋಫೆಂಟ್, ಹೀಟ್ ಆಫ್ ವಾಟರ್. ಇಲ್ಲಿ ವಾಟರ್ ಸೈನ್ಸ್ ತುಂಬಾ ಜನ ಇದ್ದಾರೆ. ಕರ್ಕಾಟಕ, ವೃಶ್ಚಿಕ, ಮೀನ ರಾಶಿ ಅಥವಾ ಲಗ್ನ ಇಂಪಾರ್ಟೆಂಟ್. ನಿಮ್ಗೆ ನವದುರ್ಗಿಯರು ಏನ್ ಹೇಳ್ತಿದಾರೆ ಅಂತ ಹೇಳಿದ್ರೆ, ಲೈಫ್ ಅಲ್ಲಿ ಬ್ಯಾಲೆನ್ಸ್ ಬರ್ತಾ ಇದೆ ಅಂತ ಹೇಳ್ತಾರೆ. ನಿಮ್ ಜೀವನದಲ್ಲಿ ತನಕ ಬ್ಯಾಲೆನ್ಸ್ ಇಲ್ಲದೆ ಇದ್ದಿರ್ಬೋದು, ನೀವು ಒಬ್ಬರೇ ಇದ್ದಿರ್ಬೋದು, ಅಥವಾ ನೀವ್ ಯಾರಾದ್ರೂ ನೋಡ್ತಿರೋ ನಿಮ್ಮಲ್ಲಿ ಶಿವಶಕ್ತಿ ಬ್ಯಾಲೆನ್ಸ್ ಆಗ್ತಿದೆ, ಅಂದ್ರೆ ಫೆಮಿನೈನ್ ಮತ್ತೆ ಮೆಸ್ಕ್ಯುಲೈನ್ ಎನರ್ಜಿ ಬ್ಯಾಲೆನ್ಸ್ ಬರ್ತಾ ಇದೆ, ಹ್ಯಾಪಿನೆಸ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ನೀವು ಇಲ್ಲಿ ತುಂಬಾ ಮ್ಯಾನಿಫೆಸ್ಟೇಷನ್ ಮಾಡ್ತಿರ್ಬೋದು, ನೀವು ಗುರುಗಳಿರ್ಬೋದು, ಧರ್ಮಗುರು ಇರ್ಬೋದು, ಪ್ರೀಸ್ಟ್ ಇರ್ಬೋದು, ಅಥವಾ ನಿಮ್ಮಲ್ಲಿ ಯಾವ್ದಾದ್ರು ವಿದ್ಯೆ ಇದ್ದಿರ್ಬೋದು, ಅಥವಾ ನೀವೇನಾದ್ರೂ ಗುರುಗಳಾಗಿರ್ಬೋದು, ಬೇರೆಯವರಿಗೆ ನೀವು ಟೀಚ್ ಮಾಡ್ತಿರ್ಬೋದು. ಇದು ಪ್ರೊಫೆಷನಲ್ ಟೀಚರ್ ಅಲ್ಲ, ಸ್ಪಿರಿಚುವಲ್ ಟೀಚರ್ ಬಗ್ಗೆ ಹೇಳ್ತಿದ್ದೇನೆ. ಸೊ ಇಷ್ಟು ತನಕ ನೀವು ಒಬ್ರೇ ಇದ್ಕೊಂಡು ನೀವು ಒಬ್ರೇ ಸಾಧನೆ ಮಾಡ್ತಿರ್ಬೋದು. ಸೊ ಈಗ ನಿಮ್ಮ ಜಗತ್ತು ಬದಲಾಗ್ತಿದೆ ಅಂತ ಹೇಳ್ತಾರೆ. ನಿಮ್ ಜೀವನದಲ್ಲಿ ಒಂದು ಬ್ಯಾಲೆನ್ಸ್ ಬರ್ತಾ ಇದೆ, ಹಾರ್ಮನಿ ಬರ್ತಾ ಇದೆ, ಹ್ಯಾಪಿನೆಸ್ ಬರ್ತಾ ಇದೆ ಅಂತ ಹೇಳ್ತಾರೆ. ಸೊ ನಿಮ್ ಜೀವನದಲ್ಲಿ ಮಿರಾಕಲ್ ನಡೀತದೆ ಅಂತ ಹೇಳ್ತಿದ್ದಾರೆ. ನೀವು ಕೆಲವರು ಟ್ವಿನ್ ಫ್ಲೇಮ್ಸ್ ಇದ್ರೂ ಇರ್ಬೋದು. ಸೊ ಇಲ್ಲೊಂದು ನಿಮ್ಗೆ ಒಂದು ಸಕ್ಸಸ್ಫುಲ್ ಒಂದು ಜರ್ನಿ ನಿಮ್ದು ಸ್ಟಾರ್ಟ್ ಆಗ್ತದೆ. ಇದೊಂಥರ ಏನ್ ಹೇಳ್ತಾರೆ, ಒಂದು ವಿಕ್ಟ್ರಿ, ದಿಗ್ವಿಜಯ ಅಂತಲೇ ಹೇಳ್ಬೋದು. ಸೊ ನಿಮ್ ದಿಗ್ವಿಜಯದ ಒಂದು ಜರ್ನಿ ಸ್ಟಾರ್ಟ್ ಆಗೋದಿಲ್ಲ, ಒಂದು ಫೈರಿ ಪ್ಯಾಷನ್ ಬರ್ತಾ ಇದೆ ಅಂತ ಹೇಳಿ ನಿಮ್ಗೆ ಇಲ್ಲಿ ಆದಿಶಕ್ತಿ ಹೇಳ್ತಿದ್ದಾರೆ. ನಿಮ್ಗೆ ಕಾಸ್ಮಿಕ್ ಮತ್ತೆ ಮಹಾದೇವನ ಕಡೆಯಿಂದ ಮೆಸೇಜ್ ಏನಿದೆ ಅಂತ ಹೇಳಿ ನೋಡುವ. ಇಂಟ್ಯೂಷನ್, ದ ರೆಡ್ ಫ್ಲಾಗ್ಸ್ ಯು ಇಗ್ನೋರ್ ನೌ ವಿಲ್ ಬಿಕಮ್ ಬ್ಯಾಕ್ ಟು ಬೈಟ್ ಲೇಟರ್. ಇಲ್ಲಿ ನೀವು ತುಂಬಾ ಜಾಗೃತಿಯಲ್ಲಿ ಇರ್ಬೇಕು ಅಂತ ಹೇಳ್ತಾರೆ. ನಿಮ್ಗೆ ಇಲ್ಲಿ ಇಂಟ್ಯೂಷನ್ ಏನಾದ್ರು ಹೇಳ್ತಿರ್ಬೋದು, ಅಂದ್ರೆ ದ ರೆಡ್ ಫ್ಲಾಗ್ಸ್ ಯು ಇಗ್ನೋರ್ ನೌ ವಿಲ್ ಕಮ್ ಬ್ಯಾಕ್ ಟು ಬೈಟ್ ಲೇಟರ್ ಅಂತ ಹೇಳಿ. ನೀವೀಗ ಯಾವ್ದು ಸಿಲ್ಲಿ ಮ್ಯಾಟ್ರ್ ಏನು ಅಂತ ಹೇಳಿ ನೀವು ಅದನ್ನು ಇಗ್ನೋರ್ ಮಾಡಿರ್ಬೋದು, ಅದು ನಿಮ್ ಲೇಟರ್ ಆಗಿ ಇದು ನಿಮ್ಗೆ ವಾಪಸ್ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳ್ತಾರೆ. ಸೊ ನಿಮ್ದು ಇಂಟ್ಯೂಷನ್ ನೀವು ಯೂಸ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ನಿಮ್ಗೆ ಏನಾದ್ರು ಇಂಟ್ಯೂಷನ್ ಅಲ್ಲಿ ಒಂದು ಕಾಷನ್ ಬರ್ತಿರ್ಬೋದು, ಅದನ್ನ ನೀವು ಇಗ್ನೋರ್ ಮಾಡಬಾರ್ದು. ನಿಮ್ಮ ಇಂಟ್ಯೂಷನ್ ಏನಾದ್ರು ನಿಮ್ಗೊಂದು ರೆಡ್ ಸಿಗ್ನಲ್ ಕೊಡ್ತಿರ್ಬೋದು. ಸೊ ಇದೇನು ನನಗೆ ಈಗ ಅಂದ್ರೆ ಏನೋ ಒಂದು ಡೇಂಜರ್ ನಿಮ್ಗೆ ಅಲರ್ಟ್ ಮೆಸೇಜ್ ಕೊಡ್ತಿರ್ಬೋದು, ಅದನ್ನ ನೀವು ಇಗ್ನೋರ್ ಮಾಡಬಾರ್ದು. ಅದನ್ನು ನೀವು ಏನು ಅಂತ ಹೇಳಿ ಒಂದು ಕ್ಲಾರಿಫೈ ಮಾಡಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಇದು ನಿಮ್ಗೆ ಪ್ರಾಬ್ಲಮ್ ಆಗ್ಬೋದು ನೀವು ಇಗ್ನೋರ್ ಮಾಡಿದ್ರೆ ಅಂತ ಹೇಳ್ತಿದ್ದಾರೆ ಮಹಾದೇವನ ಕಡೆಯಿಂದ. ಮೆಡಿಟೇಷನ್, ಡಿಸ್ಕವರ್ ಯುವರ್ ಟ್ರೂ ಸೆಲ್ಫ್. ಸೊ ನೀವು ಸಾಲಿಟ್ಯೂಡ್ಗೆ ಬರ್ಬೇಕು, ನೀವು ಒಬ್ರೇ ಇದ್ದು ಮೆಡಿಟೇಷನ್ ಮಾಡ್ಬೇಕು, ಅಥವಾ ನಿಮ್ಮಲ್ಲಿ ಏನು ಕ್ರಿಯೇಟಿವಿಟಿ ಇದೆ ನೀವು ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಸ್ಪಿರಿಚುವಲ್ ಎಸೆನ್ಸ್, ನಿಮ್ಮಲ್ಲಿ ಸ್ಪಿರಿಚುವಾಲಿಟಿ ಜಾಸ್ತಿ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಇದು ಪೈಲ್ ನಂಬರ್ 1 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಪೈಲ್ ನಂಬರ್ 2. ಯಾರು ಈ ಸಿಟ್ರಿನ್ ಚಾಯ್ಸ್ ಮಾಡಿದ್ದೀರಾ, ನಿಮ್ಗೆ ನವಶಕ್ತಿ ಕಡೆಯಿಂದ ಮೆಸೇಜ್ ಏನಿದೆ ಅಂತ ಹೇಳಿ ನೋಡುವ. ಫೈಲ್ ನಂಬರ್ 2 ಜನರಲ್ ರೀಡಿಂಗ್. ಚಂದ್ರಶೇಖರ್, ಬ್ಲೆಸ್ಸಿಂಗ್ಸ್ ಆಫ್ ಗುಡ್ ಲಕ್. ನಿಮ್ಗೆ ಇಲ್ಲಿ ಚಂದ್ರಶೇಖರ ಬಂದು ನಿಮ್ಗೆ ಬ್ಲೆಸ್ಸಿಂಗ್ಸ್ ಆಫ್ ಗುಡ್ ಲಕ್ ಕೊಡ್ತಿದ್ದಾರೆ. ಲಕ್ಷ್ಮಿ, ಬ್ಲೆಸ್ಸಿಂಗ್ಸ್ ಆಫ್ ವೆಲ್ತ್ ಅಂಡ್ ಅಬಂಡೆನ್ಸ್. ಇಲ್ಲಿ ಚಂದ್ರಶೇಖರ ಮತ್ತೆ ಲಕ್ಷ್ಮಿ ಬಂದಿದ್ದಾರೆ. ಸೊ ಗುಡ್ ಲಕ್, ಅದ್ರ ಜೊತೆ ವೆಲ್ತ್ ಅಂಡ್ ಅಬಂಡೆನ್ಸ್ ಕೊಡ್ತಿದ್ದಾರೆ. ಕ್ಲಾರಿಫೈ ಮಾಡ್ತೇನೆ. ಗುಡ್ ಲಕ್, ವಾಟರ್ ಸೈನ್ಸ್ ಕೆಲವರದ್ದು ಇರ್ಬೋದು, ಏರ್ ಸೈನ್ಸ್ ಇದೆ ಕೆಲವರದ್ದು.
ಈ ಪೈಲ್ ನಂಬರ್ 2 ಸೆಲೆಕ್ಟ್ ಮಾಡಿದವರದ್ದು ನಿಮ್ ಲೈಫ್ ಒಂದು ಮೂವ್ಮೆಂಟ್ ಆಗುದಿದೆ ಅಂತ ಹೇಳ್ತಿದ್ದಾರೆ. ಚಾರಿಯಟ್ ಅಂತ ಹೇಳಿದ್ರೆ ಇದೊಂಥರ ಮೂವ್ಮೆಂಟ್. ಇಷ್ಟು ತನಕ ನೀವು ತುಂಬಾ ಒದ್ದಾಡ್ತಿರ್ಬೋದು, ಸ್ಟಕ್ ಎನರ್ಜಿಯಲ್ಲಿ ಇರ್ಬೋದು, ಅಥವಾ ಫ್ರಸ್ಟ್ರೇಷನ್ ಅಲ್ಲಿ ಇದ್ದಿರ್ಬೋದು. ಅಂದ್ರೆ ನಿಮ್ ಜೀವನದಲ್ಲಿ ಇರೋ ದುಃಖ ನೋವುಗಳಿಂದ ನೀವು ಮುಂದೆ ಹೋಗ್ಲಾರ್ದೆ ಒದ್ದಾಡ್ತಿರ್ಬೋದು. ಸೊ ಒಂದು ಮೂವ್ಮೆಂಟ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ಒಂದು ಹೊಸ ಬಿಗಿನಿಂಗ್ ಸ್ಟಾರ್ಟ್ ಆಗ, ನಿಮ್ಮ ಹಾರ್ಟ್ ಚಕ್ರ ಓಪನ್ ಆಗ್ತದೆ, ನಿಮ್ಗೊಂದು ಪ್ರೀತಿ ಅಥವಾ ಯಾವ್ದಾದ್ರು ಒಂದು ಹೊಸ ಬಿಗಿನಿಂಗ್ ಬರ್ತಾ ಇದೆ. ಸೊ ಇಲ್ಲಿ ಮೇಜರ್ ಕಾರ್ಡ್ ಬಂದ್ರೆ ನಿಮ್ ಜೀವನ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇದು ಟ್ರಾನ್ಸ್ಫಾರ್ಮೇಶನ್ ಅಂದ್ರೆ ಇದು ಪರಿವರ್ತನೆ. ನಿಮ್ಮ ಜೀವನ ಈಗ ಹೇಗಿದೆಯಾ ಹಾಗೆ ಇರೋದಿತ್ತು, ಬದಲಾವಣೆ ಬರ್ತದೆ, ನಿಮ್ ಜೀವನ ಒಂದು ಮೂವ್ಮೆಂಟ್ ಆಗ್ತದೆ ಅಂತ ಹೇಳ್ತಾರೆ. ಅಥವಾ ನೀವು ಯಾವ್ದಾದ್ರು ಟ್ರಿಪ್ ಹೋಗ್ಬೋದು, ಎಲ್ಲಿಗಾದ್ರು ಟ್ರಿಪ್ ಹೋಗ್ಬೋದು. ಈಗ ನೀವು ಒಬ್ಬರೇ ಹೋರಾಡ್ತಿರ್ಬೋದು ಏನಾದ್ರು ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳಿ. ಸೊ ಇಲ್ಲಿ ವಾಟರ್ ಸೈನ್ಸ್ ತುಂಬಾನೇ ಇದೆ, ಏರ್ ಸೈನ್ಸು ಇದೆ, ಸೊ ಬೇರೆ ಸೈನ್ಸ್ ಇರ್ಬೋದು. ಸೊ ಈಗ ನಿಮ್ಮಲ್ಲಿ ಒಂದು ಹೊಸ ಪ್ಯಾಷನ್ ಇಗ್ನೈಟ್ ಇದೆ, ಏನೋ ಒಂದು ಹೊಸದೇನೋ ಸ್ಟಾರ್ಟ್ ಮಾಡುವರಿದ್ದೀರಿ. ನೀವು ಸಣ್ಣ ಪ್ರಮಾಣದಲ್ಲಿ ಸ್ಟಾರ್ಟ್ ಮಾಡ್ತೀರಿ, ಅದೇ ಮುಂದೆ ದೊಡ್ಡ ಪ್ರಮಾಣದಲ್ಲಿ ಇದಾಗ್ತದೆ. ನೀವು ಕಿಂಗ್ ರೋಲಿಗೆ ಬರೋರಿದ್ದೀರಿ ಅಂತ ಹೇಳ್ತಿದ್ದಾರೆ. ಸೊ ಇಲ್ಲಿ ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟ್. ನಿಮ್ ಜೀವನದಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಿದ್ದಾರೆ. ಈಗ ನಿಮ್ಗೆ ಎಲ್ಲ ಕನ್ಫ್ಯೂಷನ್ ಅಂತ ಅನಿಸ್ತಿರ್ಬೋದು, ಆದ್ರೆ ನಿಮ್ಮ ಜೀವನ ಪರಿವರ್ತನೆ ಆಗ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಿಮ್ಗೆ 2, 5, 7 ತುಂಬಾ ಇಂಪಾರ್ಟೆಂಟ್ ಇರ್ಬೋದು, ಅಥವಾ 13, 4 ತುಂಬಾ ಇಂಪಾರ್ಟೆಂಟ್ ಇರ್ಬೋದು. 7 ನಂಬರ್ ತುಂಬಾ ಇಲ್ಲಿ ಬರ್ತಾ ಇದೆ. ನಿಮ್ ಜೀವನದಲ್ಲಿ ಒಂದು ಕಂಪ್ಲೀಷನ್ ಆಗಿ ಇನ್ನೊಂದು ಹೊಸ ಬಿಗಿನಿಂಗ್ ಆಗ್ತದೆ, 2ನೇ ಅಧ್ಯಾಯ ಸ್ಟಾರ್ಟ್ ಆಗ್ತಿದೆ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಗುಡ್ ಲಕ್ ಮತ್ತೆ ವೆಲ್ತ್ ಅಂಡ್ ಅಬಂಡೆನ್ಸ್ ಬಂದಿದೆ ನಿಮ್ಗೆ. ಕಾಸ್ಮಿಕ್ ಇನ್ಸೈಟ್ ಇಂದ ಮೆಸೇಜ್ ಏನಿದೆ ಅಂತ ಹೇಳಿ ನೋಡುವ. ಪ್ರೆಗ್ನೆನ್ಸಿ, ಸಮ್ವನ್ ಇಸ್ ಎಕ್ಸ್ಪೆಕ್ಟಿಂಗ್. ಇದು ಎಲ್ರಿಗೂ ಅಲ್ಲ, ಕೆಲವರಿಗೆ ನೀವು ಪ್ರೆಗ್ನೆನ್ಸಿ ಅಥವಾ ಪ್ರೆಗ್ನೆಂಟ್ ಆಗೋದು ಎಕ್ಸ್ಪೆಕ್ಟ್ ಮಾಡ್ತಿರ್ಬೋದು. ಅಥವಾ ನೀವು ಯಾವ್ದಾದ್ರು ಒಂದು ಹೊಸ ಪ್ರಾಜೆಕ್ಟ್ ಸಣ್ಣ ಲೆವೆಲ್ ಅಲ್ಲಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಿರ್ಬೋದು. ಅಂದ್ರೆ ಸಣ್ಣ ಲೆವೆಲ್ ಅಂದ್ರೆ ಬೇಬಿ ಲೆವೆಲ್ ಅಲ್ಲಿ. ಸೊ ನೀವು ಏನೋ ಒಂದು ಸಣ್ಣದಾಗಿ ಸ್ಟಾರ್ಟ್ ಮಾಡ್ಬೇಕು, ಏನೋ ಒಂದು ಹೊಸ ಬಿಗಿನಿಂಗ್ ಮಾಡ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ. ಮಹಾದೇವನ ಕಡೆಯಿಂದ ಮೆಸೇಜ್, ಸೀಸ್ ದ ಮೊಮೆಂಟ್, ಎಕ್ಸಿಕ್ಯೂಟ್ ಯುವರ್ ಪ್ಲಾನ್ಸ್ ಫಾರ್ ಸಕ್ಸಸ್. ಇಲ್ಲಿ ನಿಮ್ಗೆ ಹೇಳ್ತಿದ್ದಾರೆ, ನೀವೀಗ ಮುಂದೆ ಹೆಜ್ಜೆ ಇಡುವಂತ ಟೈಮ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ನೀವು ತುಂಬಾ ದಿವಸಗಳಿಂದ, ತುಂಬಾ ವರ್ಷಗಳಿಂದ ಏನಾದ್ರು ಪ್ಲಾನ್ ಮಾಡ್ಕೊಂಡು ಇಟ್ಕೊಂಡಿರ್ಬೋದು, ಅದು ಆಕ್ಷನ್ ಆಗದೆ ಇದ್ದಿರ್ಬೋದು. ಸೊ ಇನ್ನು ಮುಂದೆ ಅದು ಆಕ್ಷನ್ ಆಗ್ತದೆ, ನೀವು ಆಕ್ಷನ್ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಏನು ಪ್ಲಾನ್ ಮಾಡ್ಕೊಂಡಿದ್ದೀರಾ ತುಂಬಾ ದಿವಸಗಳಿಂದ, ಅದನ್ನ ನೀವು ಆಕ್ಷನ್ ಮಾಡುವಂತ ಟೈಮ್ ಬರ್ತಾ ಇದೆ. ಅದ್ರಲ್ಲಿ ನಿಮ್ಗೆ ಫ್ಯೂಚರ್ ಅಲ್ಲಿ ಗ್ರೋತ್ ಮತ್ತೆ ಸಕ್ಸಸ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ನಿಮ್ ಜೀವನ ಬದಲಾಗ್ತಿದೆ, ಟ್ರಾನ್ಸ್ಫಾರ್ಮೇಶನ್ ಆಗ್ತಿದೆ, ಹೊಸದೇನೋ ನೀವು ಸ್ಟಾರ್ಟ್ ಮಾಡೋರಿದ್ದೀರಿ, ಒಂದು ಆಕ್ಷನ್ಗೆ ಬರೋರಿದ್ದೀರಿ. ಇದು ಫೈಲ್ ನಂಬರ್ 2 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು. ವೆಲ್ಕಮ್ ಟು ಫೈಲ್ ನಂಬರ್ 3. ಯಾರು ಈ ಬ್ಲ್ಯಾಕ್ ಟೂರ್ಮಲಿನ್ ಚಾಯ್ಸ್ ಮಾಡಿದೀರಾ, ನಿಮ್ಗೆ ನವಶಕ್ತಿ ಕಡೆಯಿಂದ ಮೆಸೇಜ್ ಏನಿದೆ ಅಂತ ಹೇಳಿ ನೋಡುವ. ಫೈಲ್ ನಂಬರ್ 3 ಜನರಲ್ ರೀಡಿಂಗ್. ಹನುಮಾನ್, ಬಜರಂಗಬಲಿ, ಬ್ಲೆಸ್ಸಿಂಗ್ಸ್ ಆಫ್ ಸ್ಟ್ರೆಂತ್ ಅಂಡ್ ಪ್ರೊಟೆಕ್ಷನ್. ನಿಮ್ಗೆ ಇಲ್ಲಿ ಬ್ಲೆಸ್ಸಿಂಗ್ಸ್ ಮತ್ತೆ ಸ್ಟ್ರೆಂತ್ ಮತ್ತೆ ಪ್ರೊಟೆಕ್ಷನ್ ಬರ್ತಾ ಇದೆ. ಬಜರಂಗಬಲಿ. ಪಾರ್ವತಿ, ಬ್ಲೆಸ್ಸಿಂಗ್ಸ್ ಟು ನರ್ಚರ್ ಫೆಮಿನೈನ್ ಕ್ವಾಲಿಟೀಸ್, ಕೈಂಡ್ನೆಸ್, ಮೆಟರ್ನಿಟಿ, ಸಪೋರ್ಟಿವ್ನೆಸ್. ಇಲ್ಲಿ ನಿಮ್ಗೆ ಸ್ಟ್ರೆಂತ್ ಪ್ರೊಟೆಕ್ಷನ್ ಇದೆ. ನಿಮ್ಗೆ ಜೀವನದಲ್ಲಿ ಈಗ ತುಂಬಾ ಕಷ್ಟ ಅಂತ ಅನಿಸ್ತಿರ್ಬೋದು. ಸೊ ನಿಮ್ಗೆ ಇಲ್ಲಿ ಕೈಂಡ್ನೆಸ್ ಬರ್ತಾ ಇದೆ. ನೀವಿಲ್ಲಿ ನಿಮ್ದು ಹಾರ್ಟ್ ಚಕ್ರ ಓಪನ್ ಆಗ್ಬೋದು, ಹೀಲ್ ಆಗ್ಬೋದು. ಇಲ್ಲಿ ಹಾರ್ಟ್ ಚಕ್ರ ಹೀಲ್ ಆಗ್ತಿದೆ, ನಿಮ್ಗೊಂದು ಸಪೋರ್ಟ್ ಬರ್ತಾ ಇದೆ. ಮನಸ್ಸಿಗೆ ತುಂಬಾ ನೋವು ಇರ್ಬೋದು, ನಿಮ್ಗೆ ಸ್ಟ್ರೆಂತ್ ಅಂಡ್ ಸ್ಟೆಬಿಲಿಟಿ ಇಲ್ಲದೆ ಇದ್ದಿರ್ಬೋದು ಲೈಫ್ ಅಲ್ಲಿ. ಸ್ಟ್ರೆಂತ್ ಅಂಡ್ ಸ್ಟೆಬಿಲಿಟಿ ಜೊತೆ ಒಂದು ಹಾರ್ಟ್ ಚಕ್ರ ಹೀಲ್ ಆಗ್ತದೆ ನಿಮ್ದು. ಹೋಪ್ಲೆಸ್ ಎನರ್ಜಿಯಲ್ಲಿ ಎಲ್ಲ ಕಳ್ಕೊಂಡು ಎಲ್ಲ ಬಿಟ್ಟು ಹೋದ್ರು ಅಂತೇಳಿ ನಿಮ್ಗೆ ಹೋಪ್ಲೆಸ್ ಎನರ್ಜಿ ಇದ್ದಿರ್ಬೋದು. ಸೊ ಒಂದು ನಿಮ್ ಜೀವನದಲ್ಲಿ ಒಂದು ಹೊಸ ಬಿಗಿನಿಂಗ್ ಆಗ್ತದೆ. ಇಲ್ಲಿ ನಿಮ್ಗೆ ಯಾರಾದ್ರೂ ನಿಮ್ ಲೈಫ್ ಒಂದು 360 ಡಿಗ್ರಿ ಚೇಂಜ್ ಆಗೋದ್ರಲ್ಲಿ ಇದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ. ಪರಿವರ್ತನೆ ಬರ್ತಾ ಇದೆ. ನಿಮ್ ಲೈಫ್ ಅಲ್ಲಿ ಯಾರಾದ್ರೂ ಒಬ್ರು ಕಿಂಗ್ ಅಥವಾ ಕ್ವೀನ್ ಬರೋರಿದ್ದಾರೆ. ಇವರು ಕಿಂಗ್ ತುಂಬಾ ಫೈರಿ ಸೈನ್ಸ್, ತುಂಬಾ ಲವಿಂಗ್ ನೇಚರ್ ಇದ್ದಾರೆ. ಅಥವಾ ನಿಮ್ ಲೈಫ್ ಅಲ್ಲಿ ಒಬ್ರು ಕ್ವೀನ್ ಬರ್ಬೋದು, ಇವ್ರು ತುಂಬಾ ಫೈನಾನ್ಷಿಯಲ್ ರಿಚ್ ಇರ್ಬೋದು.
ಸೊ ನೀವೇನಾದ್ರು ನೋಡ್ತಿದ್ರೆ ಮೇಲ್ ಇದ್ರೆ ಫಿಮೇಲ್ ಬರ್ಬೋದು, ಫಿಮೇಲ್ ಇದ್ರೆ ಮೇಲ್ ಬರ್ಬೋದು. ನಿಮ್ಗೆ ಯಾರಾದ್ರೂ ಒಬ್ರು ಪಾರ್ಟ್ನರ್ ಬರ್ತಾರೆ ಬಿಸಿನೆಸ್ ಅಲ್ಲಿ, ನಿಮ್ ಲೈಫ್ ಒಂದು 360 ಡಿಗ್ರಿ ಚೇಂಜ್ ಆಗ್ತಿದೆ, ಪರಿವರ್ತನೆ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಇದನಂತರ ನಿಮ್ಗೆ ಸ್ಟ್ರೆಂತ್ ಅಂಡ್ ಸ್ಟೆಬಿಲಿಟಿ ಬರ್ಬೋದು. ಸೊ ಈಗ ನೀವು ನಿಮ್ ಲೈಫ್ ಅಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಅಥವಾ ಯಾವ್ದೋ ಒಂದು ನ್ಯಾಯಕ್ಕಾಗಿ ಕಾಯ್ತಾ ಇದ್ದಿರ್ಬೋದು. ನೀವು ನಿಮ್ಮೊಬ್ಬರನ್ನೇ ಬಿಟ್ಟು ಹೋಗಿದ್ದಾರೆ, ನೀವು ಒಬ್ಬರೇ ಇದ್ದೀರಿ, ತುಂಬಾ ನಿಮ್ಗೆ ಡಿಪ್ರೆಷನ್ ಇರ್ಬೋದು, ಆಂಗ್ಸೈಟಿ ಇರ್ಬೋದು, ಮೂಡ್ ಸ್ಟ್ರೆಸ್ ಇರ್ಬೋದು. ಆದ್ರೆ ನಿಮ್ಗೊಂದು ನ್ಯಾಯ ಬರ್ತಿದೆ ಅಂತ ಯೂನಿವರ್ಸ್ ಹೇಳ್ತಿದ್ದಾರೆ ಇಲ್ಲಿ. ಮೇಜರ್ ಚೇಂಜಸ್ ಇದೆ ಪೈಲ್ ನಂಬರ್ 3 ಸೆಲೆಕ್ಟ್ ಮಾಡಿದವರಲ್ಲಿ. ನಿಮ್ ಲೈಫ್ ಅಲ್ಲಿ ಒಂದು ಹೊಸ ಸೂರ್ಯೋದಯ ಆಗ್ತದೆ ಅಂತಲೇ ಹೇಳ್ಬೋದು. ಇಷ್ಟು ತನಕ ನಿಮ್ಗೆ ಕನ್ಫ್ಯೂಷನ್ ಇದ್ದಿರ್ಬೋದು, ಯಾವ್ದಾದ್ರು ಒಂದು ಭ್ರಮೆಯಲ್ಲಿ ನೀವು ಬದುಕ್ತಾ ಇದ್ದಿರ್ಬೋದು. ಸೊ ಒಂದು ಹೊಸ ಸೂರ್ಯೋದಯ ಆಗ್ತಾ ಇದೆ. ಸೊ ನಿಮ್ಮ ಹತ್ರ ಏನಿದೆಯಾ ಅದ್ರ ಕಡೆ ನೋಡಿ ಅಂತ ಹೇಳ್ತಿದ್ದಾರೆ. ನಿಮ್ಮ ಹತ್ರ ಇಲ್ಲಿ ಫೈನಾನ್ಸ್, ನೀವು ಫೈನಾನ್ಷಿಯಲಿ ನಿಮ್ಗೆ ಫೈನಾನ್ಸ್ ಅಷ್ಟು ಪ್ರಾಬ್ಲಮ್ ಇರ್ಲಕ್ಕಿಲ್ಲ ಅಂತ ಅನಿಸ್ತದೆ. ಆದ್ರೂ ನಿಮ್ಮ ಹತ್ರ ಏನಿದೆಯಾ ಅದನ್ನು ನೋಡಿ, ನೀವು ಏನು ಕಳ್ಕೊಂಡ್ರಿ ಅದ್ರ ಕಡೆ ನೋಡ್ಬೇಡಿ ಅಂತ ಇಲ್ಲಿ ಯೂನಿವರ್ಸ್ ಹೇಳ್ತಿದ್ದಾರೆ ನಿಮ್ಗೆ. ಸೊ ಬ್ಯಾಲೆನ್ಸ್ ತುಂಬಾ ಇಂಪಾರ್ಟೆಂಟ್. ನಿಮಗೆ ಕಾಸ್ಮಿಕ್ ಇಂದ ಮೆಸೇಜ್ ಏನಿದೆ ಅಂತ ಹೇಳಿ ನೋಡುವ. ಡಿಸ್ಟೆನ್ಸ್, ಯು ಅಂಡ್ ಯುವರ್ ಪಾರ್ಟ್ನರ್ ಮೇ ಬಿ ಫಿಸಿಕಲಿ ಆರ್ ಇಮೋಷನಲಿ ಡಿಸ್ಟೆಂಟ್. ನೀವು ಅಥವಾ ನಿಮ್ಮ ಪಾರ್ಟ್ನರ್ ಫಿಸಿಕಲಿ ಅಥವಾ ಇಮೋಷನಲಿ ತುಂಬಾ ದೂರ ಇರ್ಬೋದು ಅಂತ ಹೇಳ್ತಿದ್ದಾರೆ. ರಿಯೂನಿಯನ್ ಎನರ್ಜಿ ಇದೆ. ಮಹಾದೇವ್ ಕಡೆಯಿಂದ ಮಹಾಕಾಲ್, ಡಿವೈನ್ ಟೈಮಿಂಗ್, ದ ಬಿಗಿನಿಂಗ್ ಆಫ್ ಯುವರ್ ಡಿವೈನ್ ಟೈಮ್ ಇಸ್ ಬ್ಲೆಸ್ಡ್ ಬೈ ಲಾರ್ಡ್ ಶಿವ ಹಿಮ್ಸೆಲ್ಫ್. ಪ್ರಿಪೇರ್ ಯುವರ್ ಸೆಲ್ಫ್ ಫಾರ್ ದ ಮಿರಾಕ್ಯುಲಸ್ ಅಂಡ್ ಎಕ್ಸ್ಟ್ರಾಆರ್ಡಿನರಿ ಎಕ್ಸ್ಪೀರಿಯನ್ಸ್ ದಟ್ ಆರ್ ಅಬೌಟ್ ಟು ಅನ್ಫೋಲ್ಡ್ ಇನ್ ಯುವರ್ ಲೈಫ್. ನಿಮ್ ಲೈಫ್ ಒಂದು 360 ಡಿಗ್ರಿ ಚೇಂಜ್ ಆಗ್ತಿದೆ, ಟ್ರಾನ್ಸ್ಫಾರ್ಮೇಶನ್ ಬರ್ತಾ ಇದೆ. ಮಹಾಕಾಲ್, ಕಾಳ ಅಂತ ಹೇಳಿದ್ರು ಟೈಮಿಂಗ್, ಡಿವೈನ್ ಟೈಮಿಂಗ್ ನಿಮ್ ಜೀವನದಲ್ಲಿ ಬರ್ತಾ ಇದೆ. ನೀವು ತುಂಬಾ ದಿವಸಗಳಿಂದ ಕಾಯ್ತಿರ್ಬೋದು, ನನ್ನ ಟೈಮಲ್ಲಿ ಮಿರಾಕಲ್, ನನ್ನ ಜೀವನದಲ್ಲಿ ಮಿರಾಕಲ್ ಯಾವಾಗ ಆಗ್ತದೆ, ಡಿವೈನ್ ಟೈಮ್ ಯಾವಾಗ ಬರ್ತದೆ ಅಂತ ಹೇಳಿ. ಸೊ ಇಲ್ಲಿ ಲಾರ್ಡ್ ಶಿವ ಈ ಮಹಾಕಾಲ್ ಏನಿದ್ದಾರೆ ಅವರು ತಾವಾಗಿಯೇ ಬಂದು ನಿಮ್ಗೆ ಆಶೀರ್ವಾದ ಮಾಡ್ತಿದ್ದಾರೆ. ಅಂದ್ರೆ ನಿಮ್ಗೆ ಆ ಟೈಮ್ ಬಂದಿದೆ, ನಿಮ್ಮ ಜೀವನ ಪರಿವರ್ತನೆ ಆಗೋ ಟೈಮ್ ಬಂದಿದೆ ಅಂತ ಹೇಳ್ತಿದ್ದಾರೆ. ಸೊ ನೀವು ನಿಮ್ಮನ್ನು ಪ್ರಿಪೇರ್ ಮಾಡ್ಕೊಳ್ಬೇಕು ಅಂತ ಹೇಳ್ತಿದ್ದಾರೆ. ಒಂದು ಮಿರಾಕ್ಯುಲಸ್ ಮತ್ತೆ ಎಕ್ಸ್ಟ್ರಾ ಆರ್ಡಿನರಿ ಎಕ್ಸ್ಪೀರಿಯನ್ಸಸ್ ಬರ್ತಾ ಇದೆ ಅಂತ ಹೇಳ್ತಿದ್ದಾರೆ. ಸೊ ಈಗ ನಿಮ್ ಜೀವನದಲ್ಲಿ ಅದು ಅಂದ್ರೆ ಒಂದು ಪರ್ದೆ ಹಿಂದೆ ಇದೆ, ಮುಚ್ಚಿಟ್ಟಿದ್ದಾರೆ. ಸೊ ಅದೀಗ ನಿಮ್ಗೆ ಅನಾವರಣಗೊಳ್ಬಹುದು. ಸೊ ಪ್ರಿಪೇರ್ ಆಗಿ ಅಂತ ಹೇಳ್ತಿದ್ದಾರೆ. ಮೇಜರ್ ಶಿಫ್ಟ್ ಇದೆ ಇಲ್ಲಿ, ಟ್ರಾನ್ಸ್ಫಾರ್ಮೇಶನ್ ಬಂದಿದೆ. ಮಹಾಕಾಲ್ ಬಂದು ನಿಮ್ಗೆ ಏನೋ ಒಂದು ಸರ್ಪ್ರೈಸ್ ಗಿಫ್ಟ್, ಮಿರಾಕ್ಯುಲಸ್ ಮತ್ತೆ ಎಕ್ಸ್ಟ್ರಾ ಆರ್ಡಿನರಿ ಒಂದು ಗಿಫ್ಟ್ ಕೊಡುವವರಿದ್ದಾರೆ. ಸೊ ರೆಡಿಯಾಗಿ ಅಂತ ಇಲ್ಲಿ ಮಹಾಕಾಲಿಂದ ಮೆಸೇಜ್ ನಿಮ್ಗೆ. ಸೊ ಇದು ಪೈಲ್ ನಂಬರ್ 3 ರೀಡಿಂಗ್. ಇಲ್ಲಿಗೆ ರೀಡಿಂಗ್ ಮುಗಿಸ್ತಿದ್ದೇನೆ. ಥ್ಯಾಂಕ್ ಯು.